ಪ್ರಚಲಿತ ಮೀಡಿಯಾದ ವೀಕ್ಷಕ ಪ್ರಭುಗಳಿಗೆಲ್ಲ ನಮಸ್ಕಾರ. ನಾನು ಪ್ರದೀಪ್ ಪೂಜಾರಿ. ತುಂಬಾ ದಿನ ಆಗಿತ್ತು ವಿಡಿಯೋ ಹಾಕಿರ್ಕಿಲ್ಲ. ಸೊ ಇವತ್ತು ಒಂದು ವಿಶೇಷ ಪರ್ಸನ್ ಜೊತೆ ನಿಂತೀನಿ. ನನ್ನ ಜೊತೆ ಒಬ್ಬರು ಪರ್ಸನ್ ಇದ್ದಾರೆ. ಅವ್ರನ್ನ ಪರಿಚಯ ಮಾಡಿಸೋಕ್ಕಿಂತ ಮುಂಚೆ ಇವ್ರನ್ನ ಯಾಕೆ ನಿಮಗೆ ತೋರಿಸ್ತಿದ್ದೀನಿ ಅನ್ನೋದು ನಾನು ಹೇಳ್ತೀನಿ. ಈಗ ಇವರೊಬ್ರು ಪ್ರಸಿದ್ಧ ಕ್ರೀಡಾಪಟು ಅಂತಂದ್ರೆ ಕುಸ್ತಿಪಟು. ಸೊ ಇಲ್ಲಿ ಬೆಳಗಾವಿಯಲ್ಲಿ ಕಡೋಲಿ ಅನ್ನೋ ಗ್ರಾಮದಲ್ಲಿ ಇವತ್ತು ಕುಸ್ತಿ ಪಂದ್ಯಾವಳಿ ನಡೀತಿರೋದ್ರಿಂದ ರಾಣಿಬೆನ್ನೂರಿಂದ ಬಂದಿದ್ದಾರೆ. ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಇಲ್ಲಿ ಕ್ರೀಡೆ ಹೆಂಗ್ ನಡೀತಾವ ಮತ್ತೆ ಕ್ರೀಡಾಪಟುವಾಗಿ ಅವರು ಏನೇನ್ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಕಾರ್ತಿಕ್ ಕಾಟಿ ಅಂತ. ಕಾರ್ತಿಕ್ ಕಾಟಿ ಅಂತ. ಊರು ರಾಣಿಬೆನ್ನೂರು. ನಮ್ಮೂರ. ಎಷ್ಟು ವರ್ಷದಿಂದ ಇದರಲ್ಲಿ ಇದ್ದೀರಿ ಸರ್? ನಾನು 18 ವರ್ಷ ಆಯ್ತು ಸರ್. 18 ವರ್ಷ ಆಯ್ತು. ನಾನು ಮೊದಲು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ದಾವಣಗೆರೆ ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ. ಈಗ ದಾವಣಗೆರೆ ಹಾಸ್ಟೆಲ್ ಅನ್ನು ಬಿಟ್ಟು ಊರಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂತ ರಾಣಿಬೆನ್ನೂರಲ್ಲಿ ಮಾಡ್ತಾ ಇದ್ದೀನಿ. ಯಾವ್ಯಾವ ಪ್ರಶಸ್ತಿಗಳನ್ನ ಪಡ್ಕೊಂತೀರಿ ಸರ್? ಕರ್ನಾಟಕ ಕೇಸರಿ 2 ಬಾರಿ ಆಗಿದ್ದೀನಿ ರೀ. ಕರ್ನಾಟಕ ಕಂಠೀರವ 1 ಬಾರಿ, ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ತಗೊಂಡಿದ್ದೀನಿ ರೀ. ಆಮೇಲೆ ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತ ಎಲ್ಲ ಭಾಗದಲ್ಲಿ ಕುಸ್ತಿ ಆಡ್ತೀನಿ ರೀ. ಕರ್ನಾಟಕ, ಮಹಾರಾಷ್ಟ್ರ, ಹರಿಯಾಣ, ಪಂಜಾಬ್ ಮಟನ್ ಎಲ್ಲ ಕಡೆ ಕುಸ್ತಿ ಆಡಿದ್ದೀನಿ ರೀ. ತುಂಬಾ ಕುಸ್ತಿ ಆಡಿದ್ದೀನಿ. ಎಲ್ಲ ಕಡೆ ಕರಿತಾ ಇರ್ತಾರೆ. ಹಂಗೆ ಮೊದಲೇ ಹಿಂಗೆ ನೇಮಿಸ್ತಾರೆ ನಮಗೆ ಕುಸ್ತಿನ. ಆಹ್ವಾನ ಪತ್ರಿಕೆ ಕೊಟ್ಟಿದ್ಮೇಲೆ ನಾವು ಮೈದಾನಕ್ಕೆ ಬಂದು ಕುಸ್ತಿ ಆಡ್ತೀವಿ. ಅಂದ್ರೆ ಈಗ ಫೇಮಸ್ ಆದ ನಂತರ ಅವ್ರಿಗೆ ಆಹ್ವಾನ ಪತ್ರಿಕೆಗಳು ಹೋಗ್ತಾವ ಹೇಗೆ? ಹಂಗೇನಿಲ್ಲ ಸರ್. ಈಗ ಮೊದಲೇ ನಮ್ದು ಒಂದು ಕುಸ್ತಿ ಆಡ್ತಾ ಇರ್ತೀವಿ. ಈಗ ಕರ್ನಾಟಕ ಕೇಸರಿ ಆದ್ಮೇಲೆ ಕರ್ನಾಟಕದಲ್ಲಿ ಪೈಲ್ವಾನ ಯಾರು ಚೆನ್ನಾಗಿದ್ದಾನೆ ಅಂತ ನೋಡ್ತಾರೆ. ಅವ್ರನ್ನ ನೋಡ್ಕೊಂಡು ಪೈಲ್ವಾನರ ಬಗ್ಗೆ ಕೇಳ್ಕೊಂಡು ಈಗ ನಮ್ಮನ್ನು ಕರ್ನಾಟಕದಿಂದ ಒಬ್ಬನು, ಮಹಾರಾಷ್ಟ್ರದಿಂದ, ಹೊರ ರಾಜ್ಯಗಳಿಗಿಂತ ಅವ್ರ ಮೇಲೆ ಕುಸ್ತಿ ಆಡ್ತೀರಿ ಅಂತ ನಮಗೆ ಮೊದಲೇ ಅವರು ಕೇಳ್ತಾರೆ. ಅವಕ್ಕೆ ಆಡಕ್ಕೆ ನಾವು ಒಪ್ಪಿಗೆ ಇದ್ರೆ ಆಡ್ಬೋದು, ಬೇಡ ಅಂದ್ರೆ ಮತ್ತೆ ಬೇರೆದಾರು ಚೇಂಜ್ ಮಾಡ್ತಿರ್ತಾರೆ. ನಮ್ಮ ಭಾಗದಲ್ಲಿ ಯಾರು ಬೇಕು ಅಂತ ಅವ್ರು ನೋಡ್ತಾರೆ. ಇವತ್ತು ಇವನ್ನೇ ತರ್ಬೇಕು, ಇವನ್ ಬಿಟ್ರೆ ಬೇರೆದನ್ನ ತರ್ಬೇಕು ಅಂತ ಅವ್ರದ್ದು ಕಮಿಟಿ ತೀರ್ಮಾನ ಇರುತ್ತೆ. ಅವ್ರಿಗೆ ಯಾರು ಹುಡುಗ ಬೇಕು ಅನಿಸ್ತದೆ ಅವ್ರನ್ನ ಕರೆಸಿ ಕುಸ್ತಿ ಆಡಿಸ್ತಾರೆ. ಈಗ ಕುಸ್ತಿ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಏನೇನು ಪ್ರಾಕ್ಟೀಸ್ ಮಾಡ್ಬೇಕಾಗ್ತೈತೆ ಸರ್ ಒಬ್ಬ ಕುಸ್ತಿಪಟು? ಅಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಏನೇನ್ ಲೈಫ್ ಸ್ಟೈಲ್ ಹೆಂಗಿರ್ತೈತಿ ಕುಸ್ತಿಪಟುದು? ಏನಿಲ್ಲ ಸರ್, ನಮ್ಮ ನಾರ್ಮಲ್ ಬೆಳಗ್ಗೆ 6 ಗಂಟೆಗೆ ಹೇಳ್ತೀವಿ ನಾವು. ರನ್ನಿಂಗ್ ಎಕ್ಸಸೈಸು, ಆಮೇಲೆ ಕುಸ್ತಿ ವರ್ಕೌಟು, ಸ್ವಲ್ಪ ಯಾವ ಗೇಮ್ಸ್ ಆಡ್ತೀವಿ. ಸಂಜೆ ಹೊತ್ತು 4 ಗಂಟೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀವಿ. ಸ್ವಲ್ಪ ಕಾಲ್ ಸಾಮು, ಕೈ ಸಾಮು, ದಂಡ್ ಬೆಟೆಕ್ ಹೊಡಿತೀವಿ. ಆಮೇಲೆ ಕುಸ್ತಿ ಆಡ್ತೀವಿ ಗಡಿ ಮನೆಯಲ್ಲಿ. ಕುಸ್ತಿ ಆಡಿ ದಿನನಿತ್ಯ ಪ್ರಾಕ್ಟೀಸ್ ಅನ್ನು ಮುಗಿಸ್ತೀವಿ. ಬೆಳಿಗ್ಗೆ 1 3 ಅವರ್, ಸಂಜೆ 1 3 ಅವರ್, ಎಲ್ಲಾರ 3 ಅವರ್ ಮಾಡ್ತಾರೆ. ಈ ಫುಡ್ಡಿನ ವಿಚಾರಕ್ಕೆ ಬಂತಂದ್ರೆ ಯಾವ್ಯಾವ ಫುಡ್ ತಿನ್ಬೇಕು, ಯಾವ್ಯಾವ ಫುಡ್ ತಿನ್ಬಾರ್ದು, ಆತರ ಏನಾರ ಐತೆ? ಹಂಗೇನಿಲ್ಲ ಸರ್, ಅವ್ರವ್ರ ಮನಸ್ಸಿಗೆ ಇಚ್ಛೆ ಇದೆ. ಒಬ್ಬನು ಚಿಕನ್ ತಿನ್ಬೋದು, ಮಟನ್ ತಿಂತಾನೆ. ಒಬ್ಬೊಬ್ಬನು ನಾನ್ ವೆಜಿಟೇರಿಯನ್ ಅಲ್ಲಿ ಪೈಲ್ವಾನ್ಗಿರಿನೂ ಮಾಡ್ತಾರೆ. ಅವ್ರವ್ರಿಗೆ ಇಷ್ಟ, ಅವ್ರಿಗೆ ಏನ್ ಬೇಕಾದ್ರೂ ತಿನ್ಬೋದು. ತುಪ್ಪ, ಬಾದಾಮು ಈ ರೀತಿ ಎಲ್ಲ ಮಾಡ್ಕೊಂಡು, ಜ್ಯೂಸ್ ಮಾಡ್ಕೊಂಡು, ಅಡಿಗೆನೆಲ್ಲ ತುಪ್ಪದಲ್ಲಿ ಮಾಡ್ಕೊಂಡು, ಹಾಲು, ಬಾಳೆಹಣ್ಣು ಎಲ್ಲ ತಿಂತಾರೆ. ಈಗ ಮನೆಯಲ್ಲಿ ಯಾರು ಕುಸ್ತಿಪಟುಗಳಿದ್ರ ಅಥವಾ ನಿಮ್ಗೆ ಈ ಕ್ರೀಡೆ ಎಷ್ಟಾಗಿ ಈ ಫೀಲ್ಡ್ ಬಂದ್ರೆ ಹೆಂಗೆ? ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಾರ್ ಇದ್ರಿ. ನಮ್ಮ ತಂದೆಯವರು ಒಬ್ರು ಅಥ್ಲೆಟಿಕ್ಸ್ ಪ್ಲೇಯರ್. ಅವರು ಎಲ್ಲ ಕಡೆ ನ್ಯಾಷನಲ್ ಎಲ್ಲ ಮೆಡಲ್ ಮಾಡಿದ್ದಾರೆ. ಆ ರೀತಿಯಿಂದ ನಮ್ಮ ತಂದೆಯವರು ಆಲ್ಮೋಸ್ಟ್ ಪೈಲ್ವಾನ್ರ ಜೊತೆಗೆ ವರ್ಕೌಟ್ ಜಾಸ್ತಿ ಮಾಡ್ತಾ ಇದ್ರು. ಆ ರೀತಿ ಅಂತ ನೋಡಿ ನಮ್ಮ ತಂದೆಯವರು ಕುಸ್ತಿ ಫೀಲ್ಡಿನಲ್ಲಿ ಇಳಿಸಿದ್ರು. ಜಸ್ಟ್ ನಾವೊಂದು ಕೇಳ್ಪಟ್ಟೆ ಸರ್, ಈಗ ಕಾಟೇರ ಹೆಸರಿಗೂ ನಿಮ್ಮ ಹೆಸರಿಗೂ ಯಾವುದೋ ಒಂದು ಲಿಂಕ್ ಆಯ್ತಂತ, ಏನ್ ಹೇಳ್ತೀರಿ? ಅದು ಕಾಟೇರ ಅಂದ್ರೆ ಈಗ ಫಿಲ್ಮ್ ಮಾಡಿದ್ರಲ್ರಿ ದರ್ಶನ್ ಸರ್ ಅವರು. ಅಂದ್ರೆ ನಮ್ಮ ಮೈಸೂರಲ್ಲಿ ದೇಶಿಗೌಡ್ರು ಅಂತ ಒಬ್ರು ಇದ್ದಾರೆ. ಅವ್ರು ದೇಶಿಗೌಡ್ರು ದರ್ಶನ್ ಸರ್ಗೆ ಕಾಟೆ ಅಂತ ನಮ್ದು ಒಂದು ಕುಸ್ತಿ ಪೈಲ್ವಾನ್ ಅದನ್ನ ಭಾಳ ಚೆನ್ನಾಗಿ ಆಡ್ತಾನ್ರಿ ಅಂತ ಅಂದಾಗೆ ದರ್ಶನ್ ಸರ್ನ ಮೀಟ್ ಆಗಕ್ಕೆ ಹೋಗಿದ್ವಿ ನಾವು. ಕಾಟೆ ನಾವೆಲ್ಲರೂ ಅವನಿಗೆ ಕಾಟೆ ಅಂತೇಳಿ ಅವ್ರ ಅಡ್ರೆಸ್ ಕಾಟಿ ಅಂತ, ಅವನಿಗೆಲ್ಲರೂ ನಾವು ಕಾಟೆ ಅಂತಾರೆ. ಆ ರೀತಿ ಅಂತಾನೆ ನೋಡ್ಕೊಂಡು ಫಿಲ್ಮ್ನಲ್ಲಿ ಕಾಟೇರ್ ಅಂತ ಹೆಸರು ಬಂದಿರೋದು. ನಮ್ಮ ಅಡ್ರೆಸ್ ಕಾಟಿ ಅಂತ, ನನಗೆಲ್ಲರೂ ಕರೆಯೋದು ಕಾಟೆ ಅಂತಾನೆ ಕರೀತಾರೆ. ಕಾಟೆ ಅಂತಾನೆ ಕರೀತಾರೆ. ಮತ್ತೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ್ದಾದ್ರು ವರ್ಕ್ ಮಾಡಿರೇನು ಇದ್ರನ್ನ ಟಚ್ ನಂತರ? ಇಲ್ಲ ಸರ್, ಆ ರೀತಿ ಏನಿಲ್ಲ. ಸಣ್ಣ ಪುಟ್ಟ ಏನಂತ ಆ ರೀತಿ ಏನು ಫಿಲ್ಮ್ ವರ್ಕಲ್ಲಿ ಏನು ಮಾಡಿಲ್ಲ. ದರ್ಶನ್ ಸರ್ ಅವಾಗ ಮೀಟ್ ಆಗ್ತಾ ಇರ್ತೀವಿ. ಅವರು ತುಂಬಾ ಕೇರ್ ಮಾಡ್ತಾರೆ. ಪೈಲ್ವಾನ್ರು ಅಂದ್ರೆ ಅವ್ರಿಗೂ ತುಂಬಾ ಇಷ್ಟ. ಫಿಲ್ಮ್ ಇಂಡಸ್ಟ್ರಿ ಅಂತ ಅಂದ್ರೆ ಅವ್ರಿಗೆ ಯಾವುದೇ ಬಡಂಬಕ್ಕಳು ಯಾರೇ ಇರಲಿ, ತನ್ನವ್ರಿಗೆ ಇನ್ನೋರು ಅನ್ನಂಗಿಲ್ಲ, ಬೆಳೆಸ್ಬೇಕು ಅನ್ನೋದು ಒಂದು ಅಭಿಮಾನ ಜಾಸ್ತಿ. ನಮ್ಮ ಕೈಲಾದವ್ರು ಸಹಾಯ ಮಾಡ್ಬೇಕು, ಒಳ್ಳೇದಾಗ್ಲಿ, ಇನ್ನು ಎತ್ತರಕ್ಕೆ ಬೆಳೆ ಅನ್ನೋದೊಂದು ಭಾವನೆ ಜಾಸ್ತಿ. ಅವರು ನಮ್ಮಂತ ಪೈಲ್ವಾನ್ರು ಅಂತಲ್ಲ, ಎಷ್ಟೋ ಜನನು ಅದೇ ರೀತಿನ ಬೆಂಬಲ ಕೊಟ್ಟು ಬೆಳೆಸಿದ್ದಾರೆ. ದರ್ಶನ್ ಸರ್ನ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ. ಈಗ ಈ ಫೀಲ್ಡ್ ಅಲ್ಲಿ 18 ವರ್ಷದಿಂದ ಕೆಲಸ ಮಾಡತ್ತೀರಿ. ಯಾವತ್ತಾರು ಬಿದ್ದು ಡ್ಯಾಮೇಜ್ ಮಾಡ್ಕೊಂಡು ಫಿಸಿಕಲಿ ಏನಾದ್ರು ನೋವು ಅನುಭವಿಸಿದ್ರಿ? ಫಿಸಿಕಲಿ ಭಾಳ ನೋವಿದೆ ಸರ್. ಕೈ ಕಾಲು ಎಲ್ಲ ನೋವುದೇವು. ಅವೆಲ್ಲ ಅವಾಗಿಂದ ಮಟ್ಟಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಂತ ಕುಸ್ತಿ ಆಡ್ತಾ ಇರ್ತೀವಿ ನಾವು. ಎಲ್ಲರಿಗೂ ಒಬ್ಬೊಬ್ಬರಿಗೆ ಕೆಲವೊಬ್ಬರಿಗೆ ಕಾಲು ಆಪ್ರೇಷನ್ ಆಗಿದೆ, ಕೈ ಆಪ್ರೇಷನ್ ಆಗಿದೆ. ಅವರು ಮತ್ತೆ ರಿಕವರಿ ಮಾಡ್ಕೊತಾರೆ, ಮತ್ತೆ ಕುಸ್ತಿ ಆಡ್ತಾರೆ. ಹಂಗೆಲ್ಲ ಭಾಳ ಜನ ಆಡ್ತಾರೆ.
ಎಲ್ಲರಿಗೂ ಆಗ್ತವೆ, ನಾರ್ಮಲ್ ಆಗಿ ಸಣ್ಣ ಪುಟ್ಟ ಏಟು ಆಗ್ತವೆ, ಮೇಜರ್ ಇಂಜರಿ ಭಾಳನೂ ಆಗ್ತವೆ. ಏನಾಗಲ್ಲ, ಅವ್ರವ್ರ ಮನಸ್ಥಿತಿ. ಆಡ್ಬೇಕು ಅಂದ್ರೆ ಮುಂದೆ ಕಂಟಿನ್ಯೂ ಮಾಡ್ತಾರೆ, ಬ್ಯಾಡ್ ಆದ್ರೆ ಬಿಟ್ಬಿಡ್ತಾರೆ. ಛಲ ಇದ್ರೆ ಮತ್ತೆ ಬಿದ್ರು ಎದ್ದು ಬರ್ಬೇಕು ಅನ್ನೋ ಛಲ ಇದ್ರೆ ಮತ್ತೆ ಮಾಡೇ ಗೆದ್ದು ಬರುತ್ತಾರೆ. ಮಾಡೇ ಮಾಡ್ತಾರೆ. ಮಾಡ್ಬೇಕು ಅನ್ನೋ ಛಲ ಇದ್ರೆ ಯಾರೇನ್ ಕೈ ನೋವಾದ್ರೂ ಮಾಡ್ತಾರೆ, ಕಾಲು ನೋವಾದ್ರೂ ಮಾಡ್ತಾರೆ. ಮುಂದೆ ಇಲ್ಲ ಅಂದ್ರೆ ಆಪರೇಷನ್ ಮಾಡ್ಕೊಂಡು ಮುಂದೂ ರೆಡಿಯಾಗಿ ಕುಸ್ತಿ ಆಡ್ತಾರೆ. ಈಗ ನಾನು ಕೆಲವೊಬ್ರು ಕ್ರೀಡಾಪಟುಗಳನ್ನ ನೋಡಿನಿ, ಕುಸ್ತಿಪಟುಗಳನ್ನ, ಕಿವಿ ಈ ತರ ಆಗಿರ್ತೈತೆ ಸರ್ ನಿಮ್ಗೆ? ಅಂದ್ರೆ ಕುಸ್ತಿ ಆಡಾಡ ಹಂಗಾಗಿರ್ತೈತೆ? ಕುಸ್ತಿ ಆಡಿ ಆಡೋ ಹೊತ್ನಾಗೆ ಕೈಯಲ್ಲಿ ಏಟು ಕಾವನಲ್ಲಿದ್ದಾಗ ಏಟು ಬಿದ್ದು ಅವಾಗೆ ಕಿವಿ ಅದು ದಪ್ಪ ಆಗುತ್ತೆ. ದಪ್ಪ ಆಗ್ತದೆ ಅಲ್ಲಿ ಕುಸ್ತಿಯಿಂದನೇ ಅದಾಗಿರೋದು. ಆಗಿದೆ. ಈಗ ಇನ್ನು ಯೂತ್ಸ್ ವಿಚಾರಕ್ಕೆ ಬರೋದಾದ್ರೆ, ಈಗಿನ ಜನರೇಷನ್ ನಿಮ್ಗೆ ಗೊತ್ತಿರ್ತೈತಿ, 18 ವರ್ಷದಿಂದ ಆಡ್ತಿರ್ತೀರಿ, ಬರೀ ಇಂಟರ್ನೆಟ್ ಬೇರೆ ಶೋಕಿಗಳ ಅದಿಂದ ಮಾಡ್ತಿರ್ತಾರ, ಏನ್ ಹೇಳ್ತೀರಿ? ಏನಿಲ್ಲ ಸರ್, ಆರೋಗ್ಯವಾಗಿರ್ಬೇಕಂದ್ರೆ ಕುಸ್ತಿಯನ್ನೇ ಮಾಡ್ರಿ ಅಂತ ನಾನು ಹೇಳಲ್ಲ ಸರ್. ಆರೋಗ್ಯವಾಗಿರ್ಬೇಕಂದ್ರೆ ಮನುಷ್ಯ ಯಾವ್ದಾರ ಒಂದು ಸ್ಪೋರ್ಟ್ಸ್ ಅಲ್ಲಿ ಫಿಸಿಕಲ್ ಅಲ್ಲಿ ಇರಬೇಕು. ಅಂದ್ರೆ ಸ್ಪೋರ್ಟ್ಸ್ ಮಾಡ್ರಿ, ನೀವು ಒಬ್ಬೊಬ್ಬರಿಗೆ ಮನೆಯಲ್ಲೇ ಸ್ಪೋರ್ಟ್ಸ್ ಮಾಡೋದಕ್ಕೆ ಇಷ್ಟ ಇರಲ್ಲ, ಬೇಡ ಅವನಿಗೆ ಸ್ಪೋರ್ಟ್ಸ್ ಮಾಡೋದು, ಬೆಳಗ್ಗೆ ವಾಕಿಂಗ್ ಮಾಡೋದು, ಸ್ವಲ್ಪ ರನ್ನಿಂಗ್ ಮಾಡೋದು, ಹೆಲ್ದಿ ಆಗಿರ್ತಾನೆ. ಯಾಕಂದ್ರೆ ಆಸ್ಪತ್ರೆಯಿಂದ ದೂರ ಇರಬೇಕು ಅಂದ್ರೆ ನಾವು ಬೆಳಗ್ಗೆ ಎದ್ದು ವಾಕಿಂಗ್, ರನ್ನಿಂಗ್, ಎಕ್ಸಸೈಸ್ ಮಾಡಿದ್ರೆ ನಮ್ಮ ಬೆಳಿಗ್ಗೆ ಒಂದು ಸ್ವಲ್ಪ ಬೆವರು ತೆಗೆದ್ರೆ ಅವ್ನ ಮನುಷ್ಯ ಆರೋಗ್ಯವಾಗಿರ್ತಾನೆ ಅನ್ನೋಕೆ ಇಷ್ಟಪಡ್ತೇವೆ. ಕೆಲವೊಬ್ಬರಿಗೆ ಆಸಕ್ತಿ ಇರುತ್ತೆ, ಸ್ಪೋರ್ಟ್ಸ್ ಮಾಡ್ಬೇಕಂದ್ರೆ ಕಬಡ್ಡಿ ಮಾಡಲಿ, ಖೋ ಖೋ ಮಾಡು, ಕುಸ್ತಿ ಮಾಡು, ವಾಲಿಬಾಲ್ ಮಾಡು, ಫುಟ್ಬಾಲ್ ಮಾಡು, ಅವ್ರವ್ರು ಇಷ್ಟ ಅದು. ಇಲ್ವಾ ಯಾವುದು ಬೇಡ ಅಂದಂದ್ರೆ ಮನೆಯಲ್ಲಿ ಆರಾಮಾಗಿರೋಕ್ಕಿಂತ ಬೆಳಿಗ್ಗೆ 8-9 ಗಂಟೆಗೆ ಹೇಳೋಕ್ಕಿಂತ ಒಂದು 6 ಗಂಟೆಗೆ ಎದ್ದು ಒಂದು 4-3 ರೌಂಡ್ ರನ್ನಿಂಗ್ ವರ ಮಾಡಿ ಎಕ್ಸಸೈಸ್ ಮಾಡಿದ್ರೆ ಆರೋಗ್ಯವಾಗಿರ್ತಾನೆ ಅನ್ನೋಕೆ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಈ ಗ್ರಾಮೀಣ ಕ್ರೀಡೆಗಳ ವಿಚಾರಕ್ಕೆ ಬರೋದಾದ್ರೆ, ಕೆಲವೊಂದು ಕ್ರೀಡೆಗಳಿಗೆ ನಾವು ನೋಡಿರ್ತೀವಿ, ಕ್ರಿಕೆಟ್ ಇವುಗಳು ಸಿಕ್ಕಾಪಟ್ಟೆ ಫೇಮಸ್ ಇದಾವೆ. ಬಟ್ ಗ್ರಾಮೀಣ ಕ್ರೀಡೆಗಳು ಇನ್ನೂ ಹಿಂದುಳ್ಕೊಳ್ಳಿದ್ದಾವೆ ಅಂತ ನನಗೆ ಅನಿಸ್ತೈತಿ. ಏನ್ ಹೇಳ್ತೀರಿ? ಗೌರ್ಮೆಂಟ್ ಮಟ್ಟದಲ್ಲಿ ನೋಡೋದಾದ್ರೆ ಈ ಬೇರೆ ಕ್ರೀಡೆಗಳಿಗೆ ಸಿಗುವಂತ ಪ್ರೋತ್ಸಾಹ ಗ್ರಾಮೀಣ ಕ್ರೀಡೆಗಳಿಗೆ ಸಿಗೋಂಗಿಲ್ಲ. ಆ ವಿಚಾರಕ್ಕೆ ಏನ್ ಹೇಳ್ತೀರಿ? ಏನ್ ನೋಡ್ಬೇಕು ಸರ್, ಇನ್ನು ಮುಂದಿನ ದಿನಮಾನದಲ್ಲಿ ಸರ್ಕಾರಕ್ಕೆ ನೀವೇ ಕೇಳ್ಬೇಕು, ನಾವೇನ್ ಮಾಡೋಕ್ಕಾಗಲ್ಲ ಸರ್. ಗ್ರಾಮೀಣ ಕ್ರೀಡೆಗಳು ಕೆಲವೊಂದ್ ಕಡೆ ಉತ್ತೇಜನ ಕೊಡ್ತಾ ಇದಾರೆ, ಕೆಲವೊಂದ್ ಕಡೆ ನಶಿಸಿ ಹೋಗ್ತಾ ಇದ್ವಿ. ಆದಷ್ಟು ಗ್ರಾಮೀಣ ಕ್ರೀಡೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಂಗೆ ಕೊಟ್ರೆ ಕೆಲವೊಂದು ಹಳ್ಳಿಯಲ್ಲಿ ಮಕ್ಕಳು ಪ್ರಾಕ್ಟೀಸ್ ಮಾಡೋ ಅಂತ ಹುಡುಗರಿಗೆ ಒಂದ್ ಸ್ವಲ್ಪ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಅಲ್ಲಿರೋ ಮಕ್ಕಳಿಗೆ ಗ್ರಾಮೀಣ ಕ್ರೀಡೆಗಳಿಗೆ ನಾವೇನಾರ ಪ್ರೋತ್ಸಾಹ ಕೊಡ್ಲಿಲ್ಲ ಅಂದ್ರೆ ಅಲ್ಲಿರೋ ಮಕ್ಕಳು ಏನ್ ಸ್ಪೋರ್ಟ್ಸ್ ಮಾಡ್ತಿ, ಏನ್ ಮಾಡೋ, ಹೊಲ ಕೆಲಸ ಮಾಡ್ಕೊಂತ ಆರಾಮಾಗಿರೋಣ ಅಂತ ಯೋಚನೆ ಮಾಡ್ತಾರೆ. ಯಾವ್ಯಾವ ಮೂಲೆಯಂತ್ರ ಹಳ್ಳಿಯಂತ್ರ ಎಲ್ಲಾ ಕಡೆಯಿಂದ ಬರ್ತಿರ್ತಾರೆ. ಈ ಯಾವ ಒಂದು ಹಳ್ಳಿಯಲ್ಲಿ ಏನು ಗೊತ್ತೇನೆ ಇರಲ್ಲ ಅಂತ ಊರಲ್ಲಿ ಕ್ರೀಡೆಗಳ ಬಗ್ಗೆ ಒಂದ್ ಸ್ವಲ್ಪ ಆಸಕ್ತಿ ತೋರಿಸಿದ್ರೆ ಅವರು ಮುಂದೆ ಬರ್ತಾರೆ ಅನ್ನೋಕೆ ಆಸೆ ಪಡ್ತಾರೆ. ಈಗ ಕೊನೆಯದಾಗಿ ಒಂದೇ ಪ್ರಶ್ನೆ, ಈಗ ಬೆಣ್ಣೆನಗರಿಂದ ಕುಂದಾನಗರಿಗೆ ಬಂದಿರಿ, ಬಹಳ ಸಲ ಬಂದಿರ್ತೀರಿ, ಇಲ್ಲಿ ಏನ್ ಅನ್ಸುತ್ತೆ ಸರ್ ಕುಂದಾನಗರಿ ಬಗ್ಗೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ ಸರ್. ಬೆಳಗಾಂ ಸೈಡ್ ನಾನು ತುಂಬಾ ಸರಿ ಕುಸ್ತಿ ಆಡಿದ್ದೀನಿ. ನಾನು ಬರಕತ್ ಸರ್ ಈ ಕಡೆ 2010 ಸ್ಟಾರ್ಟ್ ಮಾಡಿದೀನಿ ಸರ್. ನಾನು ಈ ಕಡೆ ಮೈದಾನಕ್ಕೆ ಕುಸ್ತಿ ಬರಕತ್ತು. ಈಗ 2014 ಇನ್ನೂ 14 ವರ್ಷ ಆಯ್ತು ಸರ್ ಕುಸ್ತಿ ನಾನು ಈ ಕಡೆ ಬರ್ತಾ ಇದ್ದು. ಈಗ ಇವತ್ತಿನ ಮೈದಾನ ಕಡೋಲಿ ಮೈದಾನಕ್ಕೂ ಬಂದಿದ್ದೀನಿ. ಇಲ್ಲಿ ಒಂದು ಕಮ್ಮಿ ಅಂದ್ರೆ ಒಂದು 6-7 ಸರಿ ಕುಸ್ತಿ ಆಡಿದ್ದೀನಿ ರೀ ನಾನು ಕುಸ್ತಿನ. ಈ ವರ್ಷನೂ ಕರೆಸಿದ್ದಾರೆ, ಬಂದಿದ್ದೀನಿ. ಇವತ್ತು ಮಹಾರಾಷ್ಟ್ರ ಹುಡುಗ ಮೇಲೆ ಕುಸ್ತಿ ಇದೆ, ಕುಸ್ತಿ ಆಡಬೇಕು. ಎಸ್, ಇನ್ನು ನೋಡಿದ್ರಿ ಈಗ ಕುಸ್ತಿಪಟುಗಳು ಅಂತಂದ್ರೆ ಅವರ ಲೈಫ್ ಹೆಂಗಿರ್ತೈತಿ, ಅವ್ರು ಏನೇನು ಸ್ಟ್ರಗಲ್ ಮಾಡ್ತಾರೆ, ಮತ್ತೆ ಒಂದು ಗೆಲುವಿಗೋಸ್ಕರ ಏನೇನು ಮಾಡ್ಬೇಕಾಗ್ತೈತೆ ಅನ್ನೋದು ಕೂಡ ನಮಗೆ ಕಾರ್ತಿಕ್ ಅವರು ಶೇರ್ ಮಾಡ್ಕೊಂಡ್ರು. ನೀವು ಸಿಕ್ಕಾಪಟ್ಟಿ ಕುಸ್ತಿಪಟುಗಳನ್ನ ನೋಡಿರ್ತೀರಿ, ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರ್ತೈತಿ. ನಿಮ್ಮ ಸುತ್ತಮುತ್ತಲಿನ ಈ ತರ ಕ್ರೀಡಾಪಟುಗಳು ಯಾರು ಇದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ತರ ದೇಸಿ ಪ್ರತಿಭೆಗಳನ್ನ ಬೆಳೆಸೋ ಪ್ರಯತ್ನ ಮಾಡ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮಗೆ ಲೈಕ್, ಶೇರ್, ಕಮೆಂಟ್ ಕೊಟ್ಟು ನಿಮ್ಮೂರಿನಲ್ಲಿ ಈ ತರ ಪ್ರತಿಭೆಗಳಿದ್ರೆ ಅವ್ರನ್ನ ಗುರುತಿಸೋದಕ್ಕೆ ಹೆಲ್ಪ್ ಮಾಡ್ರಿ. ಈ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀವಿ. ನಮ್ಮ ಸಪೋರ್ಟ್ಗೆ ನೀವು ಇರ್ತೀರಾ ಅಂತ ನಂಬಿರ್ತೀವಿ. ನಮಸ್ಕಾರ.